ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರ ವೇತನವನ್ನ ಪರಿಷ್ಕೃತಗೊಳಿಸುವಂತೆ ಶಾಸಕರಾದಂತಹ ಡಾಕ್ಟರ್ ಧನಂಜಯ ಸರ್ಜಿ ಅವರು ಸರ್ಕಾರವನ್ನ ಒತ್ತಾಯಿಸಿದ್ರು. 16ನೇ ಚಳಿಗಾಲದ ವಿಧಾನ ಪರಿಷತ್ ಅಧಿವೇಶನದಲ್ಲಿ ಪ್ರಶ್ನೋತ್ತರ ವೇಳೆ ಧ್ವನಿ ಎತ್ತಿದಂತಹ ಅವರು ಕಾರ್ಮಿಕ ಕಾಯ್ದೆಯ ಪ್ರಕಾರವಾದರೂ ವೇತನವನ್ನ ಹೆಚ್ಚಳ ಮಾಡಲೇಬೇಕು ಎಂದು ಆಗ್ರಹಿಸಿದ್ರು. ರಾಜ್ಯದಲ್ಲಿ ಒಟ್ಟು 48,657 ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. SSLC ಮುಗಿಸಿದ ನಂತರ ಗ್ರೂಪ್ ಡಿ ಆಗಿಯೋ ಸೆಕ್ಯೂರಿಟಿ ಆಗಿಯೋ ಅಥವಾ ಅಟೆಂಡರ್ ಆಗಿನೋ ಕೆಲಸ ಮಾಡಿದ್ರು ಸಹ ಕನಿಷ್ಠ 17,500 ರೂಪಾಯಿ ವೇತನವನ್ನ ಲಭಿಸುತ್ತದೆ. ಆದ್ರೆ 2 ವರ್ಷ PUC ಮುಗಿದ ನಂತರ 3 ವರ್ಷ ಪದವಿಯನ್ನ ಮುಗಿಸಿ ಅತಿಥಿ ಶಿಕ್ಷಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇರುವವರಿಗೆ ಕನಿಷ್ಠ ವೇತನವೂ ಕೂಡ ದೊರೆತಾ ಇಲ್ಲ. ಗ್ರೂಪ್ ಡಿ ಅಟೆಂಡರ್ಗಳು ಪಡೆಯುವ ಮೊತ್ತವನ್ನ ಅತಿಥಿ ಉಪನ್ಯಾಸಕರು ದುಡಿಯಬೇಕಾದ್ರೆ ಕನಿಷ್ಠ 25 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಬೇಕಾಗುತ್ತೆ. ಇಂತಹ ಸ್ಥಿತಿಯಲ್ಲಿ ಅತಿಥಿ ಉಪನ್ಯಾಸಕರಿಗಿದ್ದು ಎಲ್ಲಿದೆ ಸಾಮಾಜಿಕ ಹಾಗೂ ಆರ್ಥಿಕ ನ್ಯಾಯ ಎಂದು ಸರ್ಕಾರವನ್ನ ಪ್ರಶ್ನಿಸಿದ್ರು. ಅವಕಾಶಕ್ಕಾಗಿ ಧನ್ಯವಾದಗಳು. ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ, ರಾಜ್ಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಕೇಳಿತಂತ ಹೇಳಿ ಪ್ರಶ್ನೆ ಕೇಳಿ. ನಂಬರ್ 266 ಚುಕ್ಕೆ ಗುರುತಿನ ಪ್ರಶ್ನೆ ಕೇಳಿ ಕರೆಕ್ಟ್. ಮಾನ್ಯ ಯಾವ ಮಂತ್ರಿ ಕೇಳ್ತಿ ಹೇಳ್ಬಿಡಿ. ಶಾಲಾ ಶಿಕ್ಷಣ ಸಚಿವರಿಗೆ. ರೈಟ್. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ದೊರಕಿಸಲಾಗಿದೆ. ಇದಕ್ಕೆ ಪ್ರತಿಕ್ರಿಯಿಸಿದಂತಹ ಶಾಲಾ ಮತ್ತು ಸಾಕ್ಷರತಾ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರು 2022ರಲ್ಲಿ ಅತಿಥಿ ಉಪನ್ಯಾಸಕರ ವೇತನವನ್ನ ಹೆಚ್ಚಳ ಮಾಡಲಾಗಿತ್ತು. ಮತ್ತೆ ವೇತನ ಹೆಚ್ಚಳ ಮಾಡುವುದು ಅಗತ್ಯವಾಗಿದೆ. ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಅಗತ್ಯವಾದ ಕ್ರಮವನ್ನ ಕೈಗೊಳ್ಳಲಾಗುವುದು ಎಂದು ಭರವಸೆಯನ್ನ ನೀಡಿದ್ರು. ಸಚಿವರ ಉತ್ತರಕ್ಕೆ ಒಪ್ಪದಂತಹ ಶಾಸಕ ಡಾಕ್ಟರ್ ಧನಂಜಯ ಸರ್ಜಿ ಅವರು, ಇದು ರಾಜ್ಯದ ಗಂಭೀರ ಸಮಸ್ಯೆಯಾಗಿದ್ದು ಈ ಬಗ್ಗೆ ವಿಸ್ತೃತವಾಗಿ ಚರ್ಚೆ ನಡೆಸುವ ಅವಶ್ಯಕತೆ ಇದೆ. ನಿಯಮ 58ರ ಅಡಿ ಇದಕ್ಕೆ ಅರ್ಧ ಗಂಟೆ ಕಾಲಾವಕಾಶವನ್ನಾದರೂ ನೀಡಲೇಬೇಕು ಎಂದು ಸಭಾಪತಿಗಳನ್ನ ಕೋರಿದ್ರು. ಮುಂದಿನ ದಿನಗಳಲ್ಲಿ ಅವಕಾಶ ನೀಡುವುದಾಗಿ ಸಭಾಪತಿಗಳು ಸಹಮತಿಸಿದ್ರು. 1657 ಶಿಕ್ಷಕರು ಮತ್ತು ಉಪನ್ಯಾಸಕರು ಅತಿಥಿ ಶಿಕ್ಷಕರಿದ್ದಾರೆ. ಅವರು 2 ವರ್ಷ ತಮ್ಮ PUC ಆದ್ಮೇಲೆ ಡಿಗ್ರಿ ಮುಗಿಸಿ ಮತ್ತೆ ಅವರ ಕೋರ್ಸ್ನ ಮುಗಿಸಿ 10 ವರ್ಷ ಕೆಲಸ ಮಾಡಿದ್ರೆ ಅದ್ರ ಬದಲು 10ನೇ ಕ್ಲಾಸ್ ಓದಿ ಆರಾಮಾಗಿ 2 ವರ್ಷ ಆರಾಮಾಗಿದ್ದು ತಮ್ಮ ಯಾವುದೋ ಗ್ರೂಪ್ ಡಿನೋ ಅಥವಾ ಸೆಕ್ಯೂರಿಟಿ ಜಾಬ್ನೋ ಅಥವಾ ಅಟೆಂಡರ್ ಜಾಬ್ ಮಾಡಿದರೆ 17,500 ರೂಪಾಯಿ ಸಂಬಳ ಬರ್ತದೆ. 10 ವರ್ಷ ಅವರು ಕೆಲಸವನ್ನ ಮಾಡಿದರೆ ಗ್ರೂಪ್ ಡಿ ಆಗಿ ಅಥವಾ ಅಟೆಂಡರ್ ಆಗಿ 10 ವರ್ಷ ಕೆಲಸ ಮಾಡಿದರೆ ಇಬ್ಬರಿಗೂ ಬರುವಂಥ ಉಪನ್ಯಾಸಕರಿಗೆ ಅವ್ರಿಗೆ ಬರುವಂಥ ವ್ಯತ್ಯಾಸ 17.5 ಲಕ್ಷ. ಅಂದರೆ ಮತ್ತೆ 15 ವರ್ಷ ಅವರು ಕೆಲಸ ಮಾಡಬೇಕು. ಒಟ್ಟಿನಲ್ಲಿ ಒಬ್ಬ ಗ್ರೂಪ್ ಡಿ ಅಥವಾ ಸೆಕ್ಯೂರಿಟಿ ಜಾಬನ್ನು ಮಾಡಿ 10 ವರ್ಷದಲ್ಲಿ ದುಡಿಯುವಂಥ ಮೊತ್ತವನ್ನು ಅತಿಥಿ ಉಪನ್ಯಾಸಕರು ದುಡಿಬೇಕು ಅಂದರೆ 25 ವರ್ಷ ಕೆಲಸ ಮಾಡಬೇಕು. ಈಗ ತಾನೇ ನಾವು ಸಂವಿಧಾನವನ್ನು ಪ್ರಸ್ತಾವನೆಯನ್ನ ಮಾಡಿ ಸಾಮಾಜಿಕ ನ್ಯಾಯ ಮತ್ತು ಆರ್ಥಿಕ ನ್ಯಾಯ ಅಂತ ಎಲ್ಲಿದೆ ಸಭಾಧ್ಯಕ್ಷರೇ? ಸಾಮಾಜಿಕ ನ್ಯಾಯ ಮತ್ತೆ ಆರ್ಥಿಕ ನ್ಯಾಯ ಪ್ರಶ್ನೆ ಕೇಳಿ. ದಯವಿಟ್ಟು ಇದನ್ನ ಏನು ಮಾಸಿಕ ಅವರಿಗೆ ಅತಿಥಿ ಉಪನ್ಯಾಸಕರಿಗೆ ಬರ್ತಾ ಇದೆ ಅದನ್ನ ಜಾಸ್ತಿ ಮಾಡಬೇಕು ಅಂತ ನಮ್ಮ ಮಾನ್ಯ ಸಚಿವರು ಉತ್ತರ ಹೇಳ್ತಾರೆ. ಡಾಕ್ಟ್ರೆ, ಮಾನ್ಯ ಸಭಾಧ್ಯಕ್ಷರೇ, ಡಾಕ್ಟ್ರೇ ಕೂತ್ಕೊಳ್ಳಿ. 2022ರಲ್ಲಿ ಇದನ್ನ ಜಾಸ್ತಿ ಮಾಡಿತ್ತು. ಅದಾದ್ಮೇಲೆ ಆರ್ಥಿಕ ಇಲಾಖೆಗೆ ಕಳಿಸಿದೀವಿ ನಾವು. ಮತ್ತೆ ಅವರು ವಾಪಸ್ ಕಳಿಸಿದ್ದಾರೆ. ಮತ್ತೆ ನಾನು ಇದನ್ನ ಜಾಸ್ತಿ ಮಾಡಬೇಕಂತ ಆರ್ಥಿಕ ಇಲಾಖೆಯ ಒಂದು ಸಹಮತ ತಗೊಂಡು ಮುಂದಿನ ದಿನಗಳಲ್ಲಿ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ನಾವು ಮಾಡ್ತೀವಿ. ಅದು ಅವಶ್ಯಕತೆ ಇದೆ ಮಾನ್ಯ ಸಭಾಧ್ಯಕ್ಷರೇ. ಬಟ್ 2 ವರ್ಷದ ಹಿಂದೆ ಮಾಡಿರೋದ್ರಿಂದ ಆರ್ಥಿಕ ಇಲಾಖೆಯಿಂದ ಕ್ಲಿಯರೆನ್ಸ್ ತಗೊಂಡು ಆದಷ್ಟು ಬೇಗ ನಾವು ಮಾನ್ಯ ಸಭಾಧ್ಯಕ್ಷರೇ, ಇದಕ್ಕೆ 30 ನಿಮಿಷಗಳ ಕಾಲಾವಕಾಶ ಕೊಡಬೇಕು. ಬಹಳ ಅನ್ಯಾಯ ಆಗ್ತಿದೆ. ಈ ಅತಿಥಿ ಉಪನ್ಯಾಸಕರು ಸುಮಾರು 48,000 ಜನ ಅತಿಥಿ ಉಪನ್ಯಾಸಕರಿದ್ದಾರೆ. ಅವರಿಗೆ